ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಅಧ್ಯಾಯ 13 ವಾಯುಗುಣ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 8th ಕ್ಲಾಸಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ನಮ್ಮನ್ನು ಭೂಮಿಯ ಸುತ್ತಲಿನ ವಾಯುವಿನ ಪದರವು ಹೇಗೆ ರಕ್ಷಿಸುತ್ತಿದೆ ಎಂಬುದನ್ನು ತಿಳಿದಿದೆಯೇ ಅಂತ ಕೊಟ್ಟಿದ್ದಾರೆ. ಓಕೆ, ತಿಳಿದಿಲ್ಲ, ಇದರಲ್ಲಿ ತಿಳಿತಾ ಹೋಗೋಣ. ವಾಯುಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ. ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳವೆಂದು ಕರೆಯುತ್ತೇವೆ. ನೋಡಿ, ವಾಯುಗೋಳ ಅಂದರೆ ಏನು? ವಾಯುಗೋಳ ಅಂದರೆ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನೇ ವಾಯುಗೋಳ ಅಂತ ಕರೀತಾರೆ. ಈ ಅನಿಲದ ಪದರವು ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆಯನ್ನು ನೀಡಿದೆ. ವಾಯುಗೋಳದ ದಪ್ಪ ಸುಮಾರು 1000 ಕಿಲೋಮೀಟರ್ಗಳಷ್ಟಿದ್ದು ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ. ನೋಡಿ, ವಾಯುಗೋಳದ ದಪ್ಪ ಎಷ್ಟು? 1000 ಕಿಲೋಮೀಟರ್. ಇದು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್ ನೋಡಿ. ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ. ಎಲ್ಲರಿಗೂ ಕೂಡ ಮೀನ್ಸ್ ಸಸ್ಯಗಳಾಗಿರಬಹುದು, ಗಿಡ ಮರಗಳಾಗಿರಬಹುದು, ಮಾನವರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲರಿಗೂ ಕೂಡ ಈ ವಾತಾವರಣ ಅಥವಾ ಈ ಬಗೆಯ ಇದೇನು ವಾಯುಗೋಳದ ದಪ್ಪ ಇದೆಯಲ್ಲ, ಇದೇನು ಎಲ್ಲರಿಗೂ ಕೂಡ ಎಲ್ಲ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ. ವಾಯುಗೋಳದ ಕೆಲವು ಅನಿಲಗಳು ಮಾನವನ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಅತ್ಯವಶ್ಯಕವಾಗಿದೆ. ಸಸ್ಯಗಳು ಈ ಅನಿಲಗಳ ನೆರವಿನಿಂದ ಆಹಾರವನ್ನು ಉತ್ಪಾದನೆ ಮಾಡ್ತವೆ. ವಾಯುಗೋಳವು ಅನಿಲದ ಹೊದಿಕೆಯಾಗಿದ್ದು ಸೂರ್ಯನ ಶಾಖವನ್ನು ಹಿಡಿದುಕೊಂಡು ಭೂಮಿಯನ್ನು ಬೆಚ್ಚಗಿರಿಸಿ ಜೀವಿಸಲು ಸೂಕ್ತವಾಗಿರುವಂತೆ ಮಾಡುತ್ತೆ. ಸೂರ್ಯನ ಶಾಖವನ್ನು ಹಿಡಿದಿಟ್ಕೊಂಡು ಭೂಮಿಯನ್ನು ಬೆಚ್ಚಗಿರಿಸುತ್ತೆ. ಯಾವ ಟೈಮಲ್ಲಿ? ನೈಟ್ ಟೈಮಲ್ಲಿ ಇದು ಭೂಮಿಯನ್ನು ಬೆಚ್ಚಗಿರಿಸುತ್ತೆ. ಆದ್ದರಿಂದ ಇದು ಜೀವಿಸಲು ಸೂಕ್ತವಾಗಿರುವಂತೆ ಮಾಡುತ್ತೆ. ವಾಯುಗೋಳದ ಸಂಯೋಜನೆ. ಯಾವ ರೀತಿಯಾಗಿ ವಾಯುಗೋಳದ ಸಂಯೋಜನೆ ಆಗಿದೆ? ಇಲ್ಲಿ ನೋಡಿ, ವಾಯುಮಂಡಲದ ಸ್ತರಗಳಂತ ಕೊಟ್ಟಿದ್ದಾರೆ. ಈ ಮುಂದೆ ಬರುತ್ತೆ ಈ ಪಾಠದಲ್ಲಿ. ವಾಯುಗೋಳದ ಸ್ತರವನ್ನು ನೋಡ್ತಾ ಹೋಗೋಣ. ಇದೇನು ಮ್ಯಾಪ್ ಕೊಟ್ಟಿದ್ದಾರಲ್ಲ, ಇದೇನು ಚಿತ್ರ, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಒಂದ್ಸರಿ ಟೈಮ್ ಇದ್ದರೆ ಒಂದು 5 ನಿಮಿಷ ಕಣ್ಣಾಡಿಸಿ, ತುಂಬ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಯಾಕಂದರೆ ಇದರಿಂದ ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಇಲ್ಲಿ ಓಝೋನ್ ಪದರ ಅಂತ ಬರುತ್ತೆ, ಸಮೋಷ್ಣ ಮಂಡಲ ಅಂತ ಬರುತ್ತೆ, ರೇಡಿಯೋ ತರಂಗಗಳು, ಆಮೇಲೆ ಧೂಮಕೇತುಗಳು ಮಧ್ಯಂತರ ಮಂಡಲ ಇಲ್ಲಿ ಬರುತ್ತೆ. ರೇಡಿಯೋ ತರಂಗಗಳು ಭೂಮಿಗೆ ಮರುಕಳಿಸಿ ಪ್ರತಿಫಲಿಸ್ತಾವಲ್ಲ, ಅವು ಎಲ್ಲನೂ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಒಂದ್ಸರಿ ಕಣ್ಣಾಡಿಸ್ಬಿಡಿ. ಓಕೆ, ವಾಯುಗೋಳದ ಸಂಯೋಜನೆ. ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿದೆ. ವಾಯುಮಂಡಲದ ಮುಖ್ಯ ಅನಿಲಗಳೆಂದರೆ ನೈಟ್ರೋಜನ್ 78.08% ಇರುತ್ತೆ, ಆಕ್ಸಿಜನ್ 94% ಇರುತ್ತೆ, ಆರ್ಗಾನ್ 0.93% ಇರುತ್ತೆ, ಇಂಗಾಲದ ಡೈಆಕ್ಸೈಡ್ 0.03% ಇರುತ್ತೆ, ಓಝೋನ್ 0.0005% ಇರುತ್ತೆ. ವಾಯುಮಂಡಲವು ಧೂಳಿನ ಕಣಗಳನ್ನು ಸಹ ಒಳಗೊಂಡಿದ್ದು ಇವು ಜಲಾಂಶದ ಘನೀಭವಿಸುವಿಕೆ ಮತ್ತು ಮೋಡದ ನಿರ್ಮಾಣಕ್ಕೆ ಸಹಾಯಕವಾಗಿದೆ. ನೋಡಿ, ವಾಯುಮಂಡಲ ಧೂಳಿನ ಕಣಗಳನ್ನು ಒಳಗೊಂಡಿರುತ್ತೆ. ಇವೇನು ಜಲಾಂಶದ ಘನೀಭವಿಸುವಿಕೆಗೆ ಮತ್ತು ಮೋಡದ ನಿರ್ಮಾಣವಾಗುವಿಕೆಗೆ ಸಹಾಯಕ ಮಾಡ್ತವೆ. ಮೋಡ ನಿರ್ಮಾಣ ಆದರೆ ಮಳೆ ಸುರಿಯುತ್ತೆ, ಸೊ ಅದಕ್ಕೆ ಸಹಾಯಕವಾಗಿರುತ್ತೆ. ವಾಯುಮಂಡಲದಲ್ಲಿರುವ ನೀರಾವಿಯು ಮೋಡದ ನಿರ್ಮಾಣ ಹಾಗೂ ವೃಷ್ಟಿಗೆ ಕಾರಣವಾಗುವುದಲ್ಲದೆ ವಾಯುಮಂಡಲದ ಶಾಖ ಮತ್ತು ಶಕ್ತಿಯನ್ನು ಹಿಡಿದಿರಿಸಿಕೊಂಡು ಅದು ಒಂದು ಸ್ಥಳದ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಓಕೆ, ನೆಕ್ಸ್ಟ್ ವಾಯುಮಂಡಲದ ರಚನೆ. ವಾಯುಮಂಡಲವನ್ನು ಅದರ ಹಲವಾರು ಲಕ್ಷಣಗಳನ್ನು ಆಧರಿಸಿ 5 ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವುಗಳೆಂದರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಅಯಾನು ಮಂಡಲ
ಮತ್ತು ಬಾಹ್ಯಮಂಡಲ, ಈ ರೀತಿಯಾಗಿ 5 ಪದರಗಳನ್ನಾಗಿ ವಾಯುಮಂಡಲವನ್ನು ರಚನೆ ಮಾಡಲಾಗುತ್ತೆ. ಪರಿವರ್ತನಾ ಮಂಡಲ ಫಸ್ಟ್ ಯಾವುದು ಅಂತ ಬಂದಾಗ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತಾನೂ ಕೂಡ ಕರೀತಾರೆ. ನೀವು ಇಂಗ್ಲೀಷಲ್ಲೇ ನೆನಪಲ್ಲಿ ಇಟ್ಕೊಳ್ರಿ. ಒಂದೊಂದ್ಸರಿ ಇದು ಕನ್ನಡದಲ್ಲಿ ಕೇಳೋದ್ಬಿಟ್ಟು ಇಂಗ್ಲೀಷಲ್ಲೇ ಕನ್ನಡ ಕ್ವಶನ್ಸಲ್ಲಿ ಈ ಇಂಗ್ಲೀಷ್ ವರ್ಡ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ನೆನಪಲ್ಲಿ ಇಟ್ಕೊಳ್ರಿ. ಫಸ್ಟ್ ಬರೋದು ಟ್ರೋಪೋಸ್ಫಿಯರ್. ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕೇವಲ TET, GPSTR, PSTR ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಕ್ವಶನ್ ರೈಸ್ ಆಗಿದೆ. ಇದು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತೆ. ಇದು ಕೂಡ ಕೇಳಿದ್ದಾರೆ. ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್ ಎತ್ತರದವರೆಗೆ ಇದ್ದರೆ ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ. ಈ ವಲಯದಲ್ಲಿಯೇ ಹವಾಮಾನದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಎಲ್ಲ ಅಂಶಗಳು ಇಲ್ಲಿ ಕಂಡುಬರ್ತವೆ. ಇದು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ. ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಅಂಶಗಳು ಯಾವ ಒಂದು ಪದರದಲ್ಲಿ ಕಂಡುಬರುತ್ತೆ ಅಂತ ಟ್ರೋಪೋಸ್ಫಿಯರಲ್ಲಿ ಕಂಡುಬರುತ್ತೆ. ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದು ಈ ವಲಯದಲ್ಲಿ ಮಾತ್ರ. ಓಕೆ, ಇದು ಕೇಳಿದ್ರು ನೋಡಿ. ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದು ಯಾವ ಪದರದಲ್ಲಿ ಅಂತ ಕೇಳಿದಾಗ ಟ್ರೋಪೋಸ್ಫಿಯರ್ ಅನ್ನೋದು ನೆನಪಲ್ಲಿರಲಿ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣ ಕಡಿಮೆಯಾಗುತ್ತೆ. ಇದು ಕೂಡ ಕೇಳಿದ್ದಾರೆ ನೋಡಿ. 8th ಕ್ಲಾಸಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ಪಾಠಗಳು ಬಂದಿದಾವಲ್ಲ, ಎಲ್ಲ ಪಾಠಗಳು ತುಂಬಾ ಇಂಪಾರ್ಟೆಂಟ್. ಒಂದು ಅಕ್ಷರನೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಉಷ್ಣಾಂಶ ಮತ್ತು ಒತ್ತಡ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ಸ್ಟ್ರಾಟೋಸ್ಫಿಯರ್ ಅಂತ ಬರುತ್ತೆ. ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲ ಅಂತ ಕರೀತಾರೆ. ಇದು ವಾಯುಮಂಡಲದ 2ನೇ ಪದರವಾಗಿದ್ದು 50 ಕಿಲೋಮೀಟರ್ ವರೆಗೆ ಹಬ್ಬಿದ್ದು ಪರಿವರ್ತನಾ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಈ ಪದರದಲ್ಲಿ ಓಝೋನ್ ಅನಿಲವು ಇದೆ. ಪರಿವರ್ತನಾ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಈ ಪದರದಲ್ಲಿ ಓಝೋನ್ ಅನಿಲ ಇದೆ. ಅಂದರೆ ಈ ಸಮೋಷ್ಣ ಮಂಡಲ ಈ ಪರಿವರ್ತನಾ ಮಂಡಲದ ಮೇಲೆ ಇದೆ, ಮಧ್ಯಂತರ ಮಂಡಲದ ಕೆಳಗಡೆ ಇದೆ. ಅಂದರೆ ನಡುವೆ, ಈ ಎರಡೂ ಮಂಡಲಗಳ ನಡುವೆ ಬರುತ್ತೆ. ಈ ಸಮೋಷ್ಣ ಮಂಡಲದಲ್ಲೇ ಓಝೋನ್ ಪದರ ಇರೋದು ಕಂಡುಬರುತ್ತೆ. ಓಝೋನ್ ಪದರ ಅಥವಾ ಓಝೋನ್ ಅನಿಲ ಯಾವ ಒಂದು ಪದರದಲ್ಲಿ ಕಂಡುಬರುತ್ತೆ ಅಂತ TETಗೂ ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ. ಇದು ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತೆ. ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಅಥವಾ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡುತ್ತೆ. ಈ ಪದರವು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುತ್ತೆ. ಈ ಪದರ ಏನು, ಸಮೋಷ್ಣ ಮಂಡಲ, ಮೋಡ ಹಾಗೂ ಇತರೆ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಇದು ಮುಕ್ತವಾಗಿರುತ್ತೆ. ಯಾಕಂದರೆ ಎಲ್ಲ ಬಗೆಯ ಹವಾಮಾನದ ಅಂಶಗಳು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಈ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಅನಿಲ ಕಂಡುಬರುತ್ತೆ. ಇದು 50 ಕಿಲೋಮೀಟರ್ ವರೆಗೆ ಹಬ್ಬಿದೆ. ಇದು ಮೋಡ ಹಾಗೂ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುತ್ತೆ. ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ. ಇದು ಕೂಡ ಕೇಳಿದ್ರು ಎಕ್ಸಾಮಲ್ಲಿ. ಜೆಟ್ ವಿಮಾನಗಳು ಯಾವ ಒಂದು ಪದರದಲ್ಲಿ ಹಾರಾಡೋದಕ್ಕೆ ಸೂಕ್ತ ಆಗಿದೆ ಅಂತ ಕೇಳಿದ್ರು. ಇದೇನು ಸಮೋಷ್ಣ ಮಂಡಲದಲ್ಲಿ ಹಾರಾಡೋದಕ್ಕೆ ಸೂಕ್ತವಾಗಿದೆ. ಓಕೆ, ನೆಕ್ಸ್ಟ್ ಮಧ್ಯಂತರ ಮಂಡಲ ಬರುತ್ತೆ ಅಥವಾ ಮೆಸೋಸ್ಫಿಯರ್. ಇದು ವಾಯುಮಂಡಲದ 3ನೇ ಪದರವಾಗಿದ್ದು ಸಮೋಷ್ಣ ಮಂಡಲ ಮತ್ತು ಉಷ್ಣಮಂಡಲದ ನಡುವೆ ಇದೆ. ಇದು 80 ಕಿಲೋಮೀಟರ್ ಎತ್ತರದವರೆಗಿದೆ ನೋಡಿ. ಟ್ರೋಪೋಸ್ಫಿಯರು ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್, ಧ್ರುವಗಳ ಬಳಿ 8 ಕಿಲೋಮೀಟರ್ ಎತ್ತರದಲ್ಲಿದ್ದರೆ ಸಮೋಷ್ಣ ಮಂಡಲ 50 ಕಿಲೋಮೀಟರ್ ಎತ್ತರದಲ್ಲಿದೆ. ಮೆಸೋಸ್ಫಿಯರ್ 80 ಕಿಲೋಮೀಟರ್ ಎತ್ತರದಲ್ಲಿದೆ. ಈ ವಲಯದಲ್ಲಿಯೂ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತೆ. ಟ್ರೋಪೋಸ್ಫಿಯರಲ್ಲೂ ಕೂಡ ಹಾಗೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈ ಪದರವು ವಾಯುಮಂಡಲದಲ್ಲಿಯೇ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ. ಇದು ಕೂಡ ಕೇಳಿದ್ರು, ಯಾವುದು ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ ಅಂತ. ಮೆಸೋಸ್ಫಿಯರ್ ನೋಡಿ, ಮೆಸೋಸ್ಫಿಯರ್ ಅಥವಾ ಮಧ್ಯಂತರ ಮಂಡಲ. ಓಕೆ, ನೆಕ್ಸ್ಟ್ ಉಷ್ಣತಾ ಮಂಡಲ ಬರುತ್ತೆ ಅಥವಾ ಥರ್ಮೋಸ್ಫಿಯರ್ ಅಂತಲೂ ಕೂಡ ಕರೀತಾರೆ.
ಮಧ್ಯಂತರ ಮಂಡಲದ ನಂತರ ಉಷ್ಣತಾ ಮಂಡಲ ಕಂಡುಬರುತ್ತೆ. ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ. ಇಲ್ಲೇನು ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತೆ. ಇಲ್ಲಿ ಅತಿ ಶೀತ ಉಷ್ಣಾಂಶ ಇರುತ್ತೆ ಮಧ್ಯಂತರ ಮಂಡಲದಲ್ಲಿ, ಬಟ್ ಥರ್ಮೋಸ್ಫಿಯರ್ ಅಲ್ಲಿ ಉಷ್ಣಾಂಶವು ಹೆಚ್ಚುತ್ತಾ ಹೋಗುತ್ತೆ. ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಇದು ಕೇಳಿದ್ರು. ಅನಿಲದ ಅಣುಗಳು ಅಯಾನುಗಳಾಗಿ ಯಾವ ಒಂದು ಪದರದಲ್ಲಿ ಅಥವಾ ಯಾವ ಒಂದು ಮಂಡಲದಲ್ಲಿ ಪರಿವರ್ತನೆಗೊಳ್ಳುತ್ತವೆ ಅಂತ ಥರ್ಮೋಸ್ಫಿಯರ್ ಅಲ್ಲಿ ನೋಡಿ. ಯಾಕಂದ್ರೆ ಇಲ್ಲಿ ಅತ್ಯಧಿಕ ಉಷ್ಣಾಂಶ ಇರೋದ್ರಿಂದಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆದ್ದರಿಂದ ಇದನ್ನ ಅಯಾನು ಮಂಡಲ ಅಂತಾನೂ ಕೂಡ ಕರೀತಾರೆ. ಈ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸ್ತವೆ. ಇದು ಕೂಡ ಕೇಳಿದ್ರು ನೋಡಿ. ರೇಡಿಯೋ ತರಂಗಗಳು ಪುನಃ ಭೂಮಿಗೆ ಪ್ರತಿಫಲಿಸೋದು ಯಾವ ಒಂದು ತರಂಗದಲ್ಲಿ ಅಥವಾ ಯಾವ ಒಂದು ಮಂಡಲದಲ್ಲಿ ಅಂತ ಕೇಳಿದ್ರು. ಇದು ಉಷ್ಣತಾ ಮಂಡಲದಲ್ಲಿ ನೋಡಿ. ಓಝೋನ್ ಕಂಡು ಬರೋದು ಸಮೋಷ್ಣ ಮಂಡಲದಲ್ಲಿ. ಈ ರೇಡಿಯೋ ತರಂಗಗಳು ಭೂಮಿಗೆ ಮರುಕಳಿಸೋದು ಉಷ್ಣತಾ ಮಂಡಲದಲ್ಲಿ. ಬಾಹ್ಯ ಮಂಡಲ ಅಥವಾ ಎಕ್ಸೋಸ್ಫಿಯರ್ ಅಂತ ಕರೀತಾರೆ. ಬಾಹ್ಯ ಮಂಡಲವು ವಾಯುಮಂಡಲದ ಅತ್ಯಂತ ಮೇಲಿನ ಪದರವಾಗಿದೆ. ಈ ಪದರದಲ್ಲಿ ವಾಯುಮಂಡಲದ ಘಟಕಾಂಶಗಳು ವಿರಳವಾಗಿರ್ತವೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಹವಾಮಾನದ ಘಟಕಾಂಶಗಳು. ಎಲಿಮೆಂಟ್ಸ್ ಆಫ್ ವೆದರ್ ಅಂತ ಕರೀತಾರೆ. ಹವಾಮಾನದ ಪರಿಸ್ಥಿತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದೆ. ಅವುಗಳೆಂದರೆ ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ, ಮೋಡ, ಮಳೆ ಇತ್ಯಾದಿ. ಓಕೆ, ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಯೇ ಹವಾಮಾನ. ನೋಡಿ, ಹವಾಮಾನಕ್ಕೂ ವಾಯುಗುಣಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಏನು ಡೈಲಿ ಏನಾದರೂ ಸ್ವಲ್ಪ ವೆದರ್ ಚೇಂಜ್ ಆದರೆ ಅಥವಾ ಡೈಲಿ ಏನಾದರೂ ಸ್ವಲ್ಪ ಬಿಸಿಲು ಚೇಂಜ್ ಆದರೆ ಅಥವಾ ಮಳೆಗಾಲದಲ್ಲಿ ತಂಪು ಜಾಸ್ತಿ ಆದರೆ ಅದಕ್ಕೆ ಏನಂದ್ಬಿಡ್ತೀವಿ, ಇವತ್ತು ವಾಯುಗುಣ ಚೆನ್ನಾಗಿಲ್ಲ ಅಂತಂತೀವಿ. ಬಟ್ ಅದು ವಾಯುಗುಣ ಅಲ್ಲ. ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಕಂಡು ಬರುತ್ತಲ್ಲ ವಾಯುಮಂಡಲದಲ್ಲಿನ ಪರಿಸ್ಥಿತಿಯನ್ನು, ಅದಕ್ಕೆ ಹವಾಮಾನ ಅಂತ ಕರೀತಾರೆ. ಇದಕ್ಕೆ ಪ್ರತಿಯಾಗಿ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರೀತಾರೆ. ದೀರ್ಘಾವಧಿ ಒಂದಿಷ್ಟು ವರ್ಷ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್ 30 ವರ್ಷ, 32 ವರ್ಷ, ಈ ರೀತಿ ಏನು ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರೀತಾರೆ. ಒಂದು ಸ್ಥಳದಲ್ಲಿ ಒಂದು ನಿಗದಿತ ಸಮಯದಲ್ಲಿ ಏನು ವಾಯುಮಂಡಲದಲ್ಲಿ ಉಂಟಾಗ್ತದಲ್ಲ ಬದಲಾವಣೆ, ಅದಕ್ಕೆ ಹವಾಮಾನ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಉಷ್ಣಾಂಶವನ್ನು ನೋಡ್ತಾ ಹೋಗೋಣ. ಭೂಮಿಯು ಪಡೆಯುವ ಎಲ್ಲ ಶಕ್ತಿಗೂ ಸೂರ್ಯನೇ ಮೂಲ ಆಗಿದ್ದಾನೆ. ಭೂಮಿಯು ಸೂರ್ಯನಿಂದ ಪಡೆಯುವ ಶಾಖವನ್ನು ಸೂರ್ಯಜನ್ಯ ಶಾಖ ಅಂತ ಕರೀತಾರೆ. ಭೂಮಿ ಸೂರ್ಯನಿಂದ ಏನು ಶಾಖ ಪಡಿತದಲ್ಲ ಅದಕ್ಕೆ ಸೂರ್ಯಜನ್ಯ ಶಾಖ ಅಥವಾ ಇನ್ಸೋಲೇಷನ್ ಅಂತ ಕರೀತಾರೆ. ಅಂದರೆ ಸೂರ್ಯನಿಂದ ಬರುವ ವಿಕಿರಣ ಎಂದು ಅರ್ಥ ಆಗುತ್ತೆ. ವಾಯುಮಂಡಲದ ಉಷ್ಣಾಂಶವನ್ನು ಉಷ್ಣತಾ ಮಾಪಕ ಅಥವಾ ಥರ್ಮೋಮೀಟರ್ ಎಂಬ ಉಪಕರಣದಿಂದ ಅಳೆಯಲಾಗುತ್ತೆ. ಇದು ಕೇಳಿದ್ದಾರೆ ನೋಡಿ, ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಾಯುಮಂಡಲದ ಉಷ್ಣಾಂಶವನ್ನು ಯಾವುದರಿಂದ ಮಾಪನೆ ಮಾಡಲಾಗುತ್ತೆ ಅಂತ, ಉಷ್ಣತಾ ಮಾಪಕದಿಂದ ಇದನ್ನು ಅಳೆಯಲಾಗುತ್ತೆ. ಉಷ್ಣತಾ ಮಾಪಕ ಅಥವಾ ಥರ್ಮೋಮೀಟರ್. ಸೆಂಟಿಗ್ರೇಡ್ ಅಥವಾ ಫ್ಯಾರೆನ್ಹೀಟ್ ಉಷ್ಣತಾ ಮಾಪಕಗಳನ್ನು ಉಷ್ಣಾಂಶವನ್ನು ಅಳೆಯಲು ಬಳಸುವರು. ಸೆಂಟಿಗ್ರೇಡ್ ಅಥವಾ ಫ್ಯಾರೆನ್ಹೀಟ್ ಇವುಗಳನ್ನು, ಈ ಉಷ್ಣತಾ ಮಾಪಕಗಳನ್ನು ಉಷ್ಣಾಂಶವನ್ನು ಅಳೆಯೋದಕ್ಕೆ ಬಳಸ್ತಾರೆ. ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳೆಂದರೆ ಅಕ್ಷಾಂಶ, ಒಂದು ಸ್ಥಳದ ಎತ್ತರ, ಸಮುದ್ರದಿಂದ ಇರುವ ದೂರ, ಮಾರುತಗಳು, ಸಾಗರ ಪ್ರವಾಹಗಳು, ಮೋಡಗಳು, ಮಳೆ ಇತ್ಯಾದಿಗಳೇನು ಆ ಒಂದು ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರ್ತವೆ. ಓಕೆ, ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ. ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣವು ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆಯಾಗುವುದು. ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರೀತಾರೆ. ನೋಡಿ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಜಾಸ್ತಿ ಆಗಬೇಕು, ಬಟ್ ಜಾಸ್ತಿ ಆಗೋದಿಲ್ಲ. ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆ ಆಗೋದ್ರಿಂದ ಅಲ್ಲಿ ಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ, ಹಾಗಾಗಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂತ ಕರೀತಾರೆ. ಇದು ಪ್ರತಿ 1000 ಕಿಲೋಮೀಟರ್ ಎತ್ತರಕ್ಕೆ, ಅಂದರೆ 1 ಕಿಲೋಮೀಟರ್ ಎತ್ತರ ಹೋದರೆ ಅಲ್ಲಿ 6.4 ಸೆಂಟಿಗ್ರೇಡ್ ಅಥವಾ 165 ಮೀಟರ್ಗೆ 1 ಸೆಂಟಿಗ್ರೇಡ್ ಏನೋ ಉಷ್ಣಾಂಶವು ಕಡಿಮೆಯಾಗುತ್ತೆ.
ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಪ್ರತಿ 1000 ಕಿಲೋಮೀಟರ್ ಎತ್ತರಕ್ಕೆ ಹೋದರೆ, ಪ್ರತಿ 1000 ಕಿಲೋಮೀಟರ್ ಅಂದರೂ ಒಂದೇ, ಕಿಲೋಮೀಟರ್ ಅಲ್ಲ ಮೀಟರ್, ಒಂದು 1000 ಮೀಟರ್ ಎತ್ತರಕ್ಕೆ ಹೋದರೆ ಅಂತಂದರೂ ಒಂದೇ, 1 ಕಿಲೋಮೀಟರ್ ಎತ್ತರಕ್ಕೆ ಹೋದರು ಅಂತಂದರೆ ಒಂದೇ. 1000 ಮೀಟರ್ ಈಸ್ ಈಕ್ವಲ್ ಟು 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಎತ್ತರ ಹೋದರೆ 6.4 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 165 ಮೀಟರ್ ಎತ್ತರಕ್ಕೆ ಹೋದರೆ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವು ಕಡಿಮೆಯಾಗುತ್ತೆ. ಓಕೆ, ನೆಕ್ಸ್ಟು ಉಷ್ಣಾಂಶ ವಿಪರ್ಯಯ ಅಂತ ಬರುತ್ತೆ. ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಾ ಹೋಗುತ್ತೆ. ಈಗ ಉಷ್ಣಾಂಶ ಎತ್ತರಕ್ಕೆ ಹೋದಂಗೆ ಏನೋ ಉಷ್ಣಾಂಶ ಅಥವಾ ಒತ್ತಡ ಕಡಿಮೆಯಾಗುತ್ತೆ ಅಂತ ನಾವು ಓದಿದ್ವಿ. ಬಟ್ ಕೆಲವೊಂದು ಟೈಮಲ್ಲಿ ಉಷ್ಣಾಂಶ ಕಡಿಮೆ ಆಗೋದ್ರ ಬದಲು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಉಷ್ಣಾಂಶ ವಿಪರ್ಯಯ ಅಂತ ಕರೀತಾರೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಪರ್ವತಗಳ ಕಣಿವೆ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಪರ್ವತಗಳ ಕಣಿವೆ ಪ್ರದೇಶ ಇರ್ತಾವಲ್ಲ, ಅಂತಲ್ಲಿ ಈ ಥರ ಒಂದು ಉಷ್ಣಾಂಶ ಕಂಡುಬರುತ್ತೆ. ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಕಡಿಮೆ ಆಗೋದ್ರ ಬದಲು ಉಷ್ಣಾಂಶ ಹೆಚ್ಚಾಗುತ್ತೆ. ಇದನ್ನು ಉಷ್ಣಾಂಶದ ವಿಪರ್ಯಯ ಅಂತ ಕರೀತಾರೆ. ಇದಕ್ಕೆ ಕಾರಣಗಳೆಂದರೆ ದೀರ್ಘಾವಧಿಯ ರಾತ್ರಿ, ಮೋಡರಹಿತ ಶುಭ್ರ ಆಕಾಶ, ಒಣಗಾಳಿ, ಮಾರುತರಹಿತ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗ ಇತ್ಯಾದಿ ಇದಕ್ಕೆ ಕಾರಣ ಆಗಿದೆ. ಓಕೆ, ಉಷ್ಣಾಂಶ ವಲಯ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಶೀತ ವಲಯ, ದಕ್ಷಿಣ ಶೀತ ವಲಯ, ಇದು ದಕ್ಷಿಣ ಸಮಶೀತೋಷ್ಣ ವಲಯ, ಇದಕ್ಕೆ ಉತ್ತರ ಸಮಶೀತೋಷ್ಣ ವಲಯ ಅಂತಾರೆ, ಉತ್ತಮ ಶೀತ ವಲಯ ಅಂತ ಕರೀತಾರೆ. ಉತ್ತಮ ಅಲ್ಲ, ಉತ್ತರ ಸಮಶೀತೋಷ್ಣ ವಲಯ, ಉತ್ತರ ಶೀತ ವಲಯ. ಇದಕ್ಕೆ ದಕ್ಷಿಣ ಶೀತ ವಲಯ, ದಕ್ಷಿಣ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಈ ವಲಯದಲ್ಲಿ ಅಂಟಾರ್ಕ್ಟಿಕಾ ವೃತ್ತ ಬರುತ್ತೆ, ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ, ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲಿ ಆರ್ಕ್ಟಿಕ್ ವೃತ್ತ. ಇದಕ್ಕೆ ಉಷ್ಣಾಂಶ ವಲಯ ಅಂತ ಕರೀತಾರೆ. ಸಂಭಾಜಕ ವೃತ್ತ ಇಲ್ಲಿ ಏನು ಇರುತ್ತಲ್ಲ, 23.5, ಇಲ್ಲಿ 23.5, ಇಲ್ಲಿಂದ ಇಲ್ಲಿ ಗಂಟ ನಡುವಿನ ಏನು ಇದೈತಲ್ಲ, ಇದಕ್ಕೆ ಉಷ್ಣ ವಲಯ ಅಂತ ಕರೀತಾರೆ. ಓಕೆ, ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಓಕೆ, ಉಷ್ಣಾಂಶದ ವಲಯಗಳು. ಭೂಮೇಲ್ಮೈಯಲ್ಲಿ ಉಷ್ಣಾಂಶದ ಹಂಚಿಕೆಯು ಏಕರೀತಿಯಾಗಿಲ್ಲ. ಸೂರ್ಯಜನ್ಯ ಶಾಖದ ಆಧಾರದಿಂದ ಭೂಮಿಯನ್ನು 3 ಉಷ್ಣಾಂಶ ವಲಯಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ. ಇದು ಉಷ್ಣವಲಯ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿ ಗಂಟ ಇದೇನು 23.5 ಇಂದ ಹಿಡಿದು 66.5 ಬರುತ್ತಲ್ಲ, ಅಲ್ಲಿ ತನಕ ಸಮಶೀತೋಷ್ಣ ವಲಯ ಬರುತ್ತೆ. ಉತ್ತರ ಸಮಶೀತೋಷ್ಣ ವಲಯ, ಇಲ್ಲಿ ದಕ್ಷಿಣ ಸಮಶೀತೋಷ್ಣ ವಲಯ. ಅದೇ 66 ಇಂದ ಕಡೆ 90 ಬರುತ್ತಲ್ಲ, ಅದು ಶೀತ ವಲಯ, ಉತ್ತರ ಶೀತ ವಲಯ, ದಕ್ಷಿಣ ಶೀತ ವಲಯ. ಓಕೆ, ಉಷ್ಣವಲಯ, ಟಾರಿಡ್ ಝೋನ್ ಅಂತಲೂ ಕೂಡ ಕರೀತಾರೆ. ಇದು ಹೆಚ್ಚು ಉಷ್ಣಾಂಶದ ವಲಯ ಆಗಿರುತ್ತೆ. ಇದರಲ್ಲಿ ಸೌರಶಾಖ ಹೆಚ್ಚಾಗಿರುತ್ತೆ. 0 ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 23 ಡಿಗ್ರಿ 30 ಮಿನಿಟ್ ಉತ್ತರ ಅಕ್ಷಾಂಶ ಹಾಗೂ ಮಕರ ಸಂಕ್ರಾಂತಿ ವೃತ್ತದವರೆಗೆ 23 ಡಿಗ್ರಿ 30 ಮಿನಿಟ್ ದಕ್ಷಿಣ ಅಕ್ಷಾಂಶದವರೆಗೆ ಇದು ವಿಸ್ತರಣೆಯಾಗಿದೆ. ಈ ವಲಯವು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುತ್ತದೆ. ಆದ್ದರಿಂದ ಇಲ್ಲಿ ಹೆಚ್ಚು ಉಷ್ಣಾಂಶ ಕಂಡುಬರುತ್ತೆ. ಓಕೆ, ಸಮಶೀತೋಷ್ಣ ವಲಯ, ಟೆಂಪರೇಟ್ ಝೋನ್ ಅಂತ ಕರೀತಾರೆ. ಈ ವಲಯದಲ್ಲಿ ಉಷ್ಣಾಂಶವು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಇರದೆ ಸಮತೋಲನವಾಗಿರುತ್ತೆ. ಇದು ಉತ್ತರಾರ್ಧಗೋಳದಲ್ಲಿ 23.30 ಡಿಗ್ರಿ ಉತ್ತರದಿಂದ 66.30 ಡಿಗ್ರಿ ಉತ್ತರ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಆರ್ಕ್ಟಿಕ್ ವೃತ್ತದವರೆಗೆ ಇರುತ್ತದೆ. ಅದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲೂ ಕೂಡ ಮಕರ ಸಂಕ್ರಾಂತಿ ವೃತ್ತದಿಂದ ಆರ್ಕ್ಟಿಕ್ ವೃತ್ತದವರೆಗೆ ಇರುತ್ತೆ. ಇದಕ್ಕೆ ಸಮಶೀತೋಷ್ಣ ವಲಯ ಅಂತಾರೆ. ಓಕೆ, ನೆಕ್ಸ್ಟು ಶೀತ ವಲಯ ಬರುತ್ತೆ. ಶೀತ ವಲಯ ಅಥವಾ ಫ್ರಿಜಿಡ್ ಝೋನ್ ಅಂತಲೂ ಕೂಡ ಕರೀತಾರೆ. ಇದು ಅತ್ಯಂತ ಶೀತ ಪ್ರದೇಶವಾಗಿರುತ್ತೆ. ಇದು ಉತ್ತರಾರ್ಧಗೋಳದಲ್ಲಿ 66.5 ಡಿಗ್ರಿಯಿಂದ ಅಂದರೆ ಆರ್ಕ್ಟಿಕ್ ವೃತ್ತದಿಂದ ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರದ ಧ್ರುವದವರೆಗೆ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ
66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ಅಂದರೆ ಅಂಟಾರ್ಕ್ಟಿಕಾ ವೃತ್ತದಿಂದ 90 ಡಿಗ್ರಿ ದಕ್ಷಿಣದ ಧ್ರುವವರೆಗೆ ವಿಸ್ತರಣೆಯಾಗಿರುತ್ತೆ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆಯಾಗಿರುತ್ತೆ. ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಅಲ್ಲಿ ಬೀಳೋದಿಲ್ಲಲ್ಲ, ಸೊ ಹಾಗಾಗಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ಸಮೋಷ್ಣ ರೇಖೆ ಬರುತ್ತೆ. ಸಮೋಷ್ಣ ರೇಖೆಗಳು ಅಥವಾ ಐಸೋಥರ್ಮ್ಸ್ ಅಂತ ಕರೀತಾರೆ. ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳೇ ಸಮೋಷ್ಣ ರೇಖೆಗಳು. ಇವುಗಳನ್ನು ಗೋಳ ಅಥವಾ ಭೂಪಟದ ಮೇಲೆ ಯಾವುದಾದರೊಂದು ಭಾಗದ ಉಷ್ಣಾಂಶದ ಹಂಚಿಕೆಯನ್ನು ತೋರಿಸಲು ಎಳೆಯಲಾಗುತ್ತೆ. ನೋಡಿ, ಸಮೋಷ್ಣ ರೇಖೆ ಅಂದ್ರೇನು? ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳನ್ನೇ ಸಮೋಷ್ಣ ರೇಖೆಗಳು ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿ, ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಉಷ್ಣಾಂಶದ ಸ್ಥಳಗಳು ಕೊಟ್ಟಿದ್ದಾರೆ. ಫಸ್ಟ್ ಒಂದು, ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿನ ಅಲ್ ಜಿಜಿಯಾ ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿದೆ. ಅಲ್ ಜಿಜಿಯಾ ಇದು ಎಲ್ಲಿದೆ? ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಆಫ್ರಿಕಾ ಖಂಡದ ಲಿಬಿಯಾ ದೇಶದಲ್ಲಿ ಬರುತ್ತೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿದೆ. ಎಷ್ಟು ಅಂತ ಕೇಳಿದಾಗ ಸರಾಸರಿ 58 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇರುತ್ತೆ ನೋಡಿ. ಆದರೆ ರಷ್ಯಾದ ಸೈಬೇರಿಯಾ ಭಾಗದಲ್ಲಿರುವ ವರ್ಕೋಯಾನಸ್ಕ್ ಭೂಭಾಗದಲ್ಲೇ ಜನವಸತಿ ಇರುವ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲಿಸಿದೆ. -24 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡು ಬರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ರಾಜಸ್ಥಾನದ ಗಂಗಾನಗರವು ಬೇಸಿಗೆಯಲ್ಲಿ ಅತ್ಯಂತ ಗರಿಷ್ಠ ಉಷ್ಣಾಂಶವನ್ನು ದಾಖಲಿಸಿದೆ. ರಾಜಸ್ಥಾನದಲ್ಲಿ ಗಂಗಾನಗರ ಇದೆ, ಇದು ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸಿದೆ. ಎಷ್ಟು ಅಂತ ಕೇಳಿದಾಗ ಸರಾಸರಿ 54 ಡಿಗ್ರಿ ಸೆಲ್ಸಿಯಸ್. ಇದು 58 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚಾಗಿರುತ್ತೆ, ಪ್ಲಸ್ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಇಲ್ಲಿ ರಾಜಸ್ಥಾನದ ಗಂಗಾನಗರದಲ್ಲಿ 54 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸರಾಸರಿ ಇದು. ಮತ್ತು ಲಡಾಖ್ನ ಲೇಹ ಪ್ರದೇಶವು ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ದಾಖಲು ಮಾಡಿದೆ. ಎಷ್ಟಂದಾಗ -10 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಉಷ್ಣಾಂಶ ದಾಖಲಾಗುತ್ತೆ. ನೆಕ್ಸ್ಟ್, ಅಂಟಾರ್ಕ್ಟಿಕಾದಲ್ಲಿರುವ ವೋಸ್ಟೋಕ್ ಪ್ರದೇಶವನ್ನು ಪ್ರಪಂಚದ ಅತ್ಯಂತ ಶೀತ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಸರಾಸರಿ -89 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ವಾಯುಮಂಡಲದ ಒತ್ತಡ. ಗಾಳಿಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದು. ಇದನ್ನೇ ವಾಯುಮಂಡಲದ ಒತ್ತಡ ಅಂತ ಕರೀತಾರೆ. ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ವಾಯುಭಾರ ಮಾಪಕ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲೂ ಕೇಳಿದ್ದಾರೆ, ವಾಯುಭಾರ ಮಾಪಕ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ. ಇದು ವಾಯುವಿನ ಒತ್ತಡವನ್ನು ಅಳೆಯೋದಕ್ಕೆ ಈ ಉಪಕರಣವನ್ನು ಬಳಸಲಾಗುತ್ತೆ. ಇದಕ್ಕೆ ಇಂಗ್ಲಿಷಲ್ಲಿ ಬಾರೋಮೀಟರ್ ಅಂತಲೂ ಕೂಡ ಕರೀತಾರೆ. ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ಅಳಿತಾರೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ 1013.25 ಮಿಲಿಬಾರ್ಗಳಷ್ಟು ಇರುತ್ತೆ. ವಾಯುಮಂಡಲದ ಒತ್ತಡವು ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ನೀರಾವಿ ಮೊದಲಾದ ಅಂಶಗಳಿಂದ ಪ್ರಭಾವಿತವಾಗುತ್ತೆ. ನೋಡಿ, ಇದು ಕೇಳಿದ್ದಾರೆ, ವಾಯುಮಂಡಲದ ಒತ್ತಡಕ್ಕೆ ಯಾವ್ಯಾವ ಕಾರಣಗಳಾಗ್ತವೆ ಅಂತ. ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ, ಸಮುದ್ರ ಮಟ್ಟದಿಂದ ಇರ್ತಕ್ಕಂಥ ಎತ್ತರ, ಆಮೇಲೆ ನೀರಾವಿ, ಇವೆಲ್ಲವೂ ಕೂಡ ಇವುಗಳ ಮೇಲೆ ಪ್ರಭಾವ ಬೀರ್ತವೆ. ಇವುಗಳಲ್ಲಿ ಉಷ್ಣಾಂಶವು ಅತಿ ಮುಖ್ಯವಾದುದಾಗಿದೆ. ಉಷ್ಣಾಂಶವು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ಹೆಚ್ಚು ಉಷ್ಣಾಂಶದಿಂದ ವಾಯು ವಿಕಾಸ ಹೊಂದಿ ಒತ್ತಡ ಕಡಿಮೆಯಾಗುತ್ತೆ. ಇದಕ್ಕೆ ಪ್ರತಿಯಾಗಿ ಕಡಿಮೆ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ವಾಯು ಸಂಕುಚಿತಗೊಂಡು ಒತ್ತಡವು ಅಧಿಕವಾಗುತ್ತೆ. ಹೀಗೆ ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರ ತದ್ವಿರುದ್ಧ ಸಂಬಂಧವನ್ನು ಹೊಂದಿರ್ತವೆ. ನೋಡಿ, ಉಷ್ಣಾಂಶ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಒತ್ತಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಯಾಕಂತಂದರೆ ಅಲ್ಲಿ ಉಷ್ಣಾಂಶ ವಿಕಾಸ ಹೊಂದಿ ಒತ್ತಡ ಕಡಿಮೆ ಮಾಡುತ್ತೆ. ಅದೇ ಉಷ್ಣಾಂಶ ಕಡಿಮೆ ಇರೋ ಪ್ರದೇಶಗಳಲ್ಲಿ ವಾಯು ಸಂಕುಚಿತಗೊಂಡು ಒತ್ತಡ ಅಧಿಕವಾಗುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ರಿ. ಸ್ವಲ್ಪ ಏನೋ ಕನ್ಫ್ಯೂಸ್ ಆಗೋ ಥರ ಇದೆ ಸ್ಟೇಟ್ಮೆಂಟ್ಸ್ ಇವು, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ.
ಹೀಗೆ ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರ ತದ್ವಿರುದ್ಧ ಸಂಬಂಧವನ್ನು ಹೊಂದಿವೆ. ವಾಯುಮಂಡಲದ ಒತ್ತಡವು ಭೂಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುವುದು. ಈ ಇಳಿಕೆಯ ಪ್ರಮಾಣ ಪ್ರತಿ 300 ಮೀಟರ್ಗಳಿಗೆ 34 ಮಿಲಿಬಾರ್ಗಳಷ್ಟು ಇರುತ್ತೆ. ಅಂದರೆ ಎತ್ತರಕ್ಕೆ ಹೋದಂತೆ ಇದೇನು ಒತ್ತಡ ಕಡಿಮೆ ಆಗುತ್ತಲ್ಲ, ಅದು ಯಾವ ರೀತಿಯಾಗಿ ಅಂತ ಕೇಳಿದಾಗ 300 ಮೀಟರ್ಗಳಿಗೆ ಎತ್ತರಕ್ಕೆ ಹೋದಾಗ 34 ಮಿಲಿಬಾರ್ಗಳಷ್ಟು ವಾಯು ಒತ್ತಡ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ಪ್ರಪಂಚದ ಮುಖ್ಯ ಒತ್ತಡ ಪಟ್ಟಿಗಳು. ವಾಯುವಿನ ಒತ್ತಡ ಪಟ್ಟಿಗಳ ರೂಪದಲ್ಲಿ ಹಂಚಿಕೆಯಾಗಿದ್ದು ಗೋಳದ ಮೇಲೆ 7 ಒತ್ತಡ ಪಟ್ಟಿಗಳಿವೆ. ಅವುಗಳೆಂದರೆ ಇಲ್ಲಿ ಕೊಟ್ಟಿದ್ದಾರೆ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಉಪ-ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪ-ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ, ಫೋರ್ತ್ ಒನ್ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ಹಾಗೆ ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ನೋಡಿ, ನಿಮ್ಮ ನೆನಪಲ್ಲಿರಲಿ, ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಅದೇ ಉಷ್ಣಾಂಶ ಕಡಿಮೆ ಇರೋ ಪ್ರದೇಶಗಳಲ್ಲಿ ಒತ್ತಡ ಅಧಿಕವಾಗಿರುತ್ತೆ. ಇಲ್ಲೂ ಅದೇ ಥರ ನೋಡಿ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ತುಂಬ ಹೆಚ್ಚು ಉಷ್ಣಾಂಶ ಇರುತ್ತಲ್ಲ ಅಲ್ಲಿ ಕಡಿಮೆ ಒತ್ತಡ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಇದು ಹೆಚ್ಚು ಉಷ್ಣಾಂಶ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ. ಈ ಪಟ್ಟಿಯು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತೆ. ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ, ಇಷ್ಟರಲ್ಲಿ ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇರೋದನ್ನು ಕಂಡುಬರುತ್ತೆ. ಈ ಭಾಗವು ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು. ಇದರಿಂದ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತೆ ಹಾಗೂ ಅದರ ಚಲನೆ ಕಡಿಮೆಯಾಗಿರುತ್ತೆ. ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರೋದ್ರಿಂದ ಇದನ್ನು ಶಾಂತ ವಲಯ ಅಂತಲೂ ಕೂಡ ಕರೀತಾರೆ. ನೋಡಿ, ಇದು ಕೇಳಿದ್ದಾರೆ, ಶಾಂತ ವಲಯ ಅಂತ ಯಾವುದಕ್ಕೆ ಕರೀತಾರೆ ಅಂತ. ಸಮಭಾಜಕ ವೃತ್ತ ಪ್ರದೇಶವನ್ನು ಶಾಂತ ವಲಯ ಅಂತ ಕರೀತಾರೆ ಅಥವಾ ಡೋಲ್ ಡ್ರಮ್ ಅಂತಲೂ ಕೂಡ ಕರೀತಾರೆ. ಈ ಪ್ರದೇಶವನ್ನು ಅಂತರ ಉಷ್ಣವಲಯ ITCZ ಅಂತ ಕರೀತಾರೆ. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತಲೂ ಕೂಡ ಕರೀತಾರೆ. ಇದು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ITCZ ಅಂದರೆ ಏನು ಅಂತ. ಇದು ಅಂತರ ಉಷ್ಣ ಸಂಧಿ ವಲಯ ಎನ್ನೋ ಹೆಸರಿಂದನೂ ಕೂಡ ಇದಕ್ಕೆ ಕರೀತಾರೆ. ವಾಣಿಜ್ಯ ಮಾರುತಗಳು ಈ ವಲಯದಲ್ಲಿ ಬಂದು ಸಂಧಿಸ್ತವೆ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಾಣಿಜ್ಯ ಮಾರುತಗಳು ಈ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬಂದು ಸಂಧಿಸ್ತವೆ. ಇದಕ್ಕೆ ITCZ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಡೋಲ್ ಡ್ರಮ್ ಅಂತಲೂ ಕೂಡ ಕರೀತಾರೆ. ಓಕೆ, ಇಷ್ಟೆಲ್ಲ ಸಮಭಾಜಕ ವೃತ್ತದ ಈ ಕಡಿಮೆ ಒತ್ತಡ ಪಟ್ಟಿಗೆ ಕರೀತಾರೆ ನೋಡಿ. ಓಕೆ, ನೆಕ್ಸ್ಟು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು. ಈ ಪಟ್ಟಿಗಳು ಉತ್ತರ ಹಾಗೂ ದಕ್ಷಿಣ ಗೋಳಾರ್ಧಗಳೆರಡರಲ್ಲೂ ಕೂಡ 30 ಡಿಗ್ರಿಯಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ. ಇಲ್ಲಿ 2 ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳು ಇದ್ದಾವೆ. ಒಂದು ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಈ ಪಟ್ಟಿಗಳು 30 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುತ್ತೆ. ಹಾಗೆ ಈ ವಲಯವನ್ನು ಅಶ್ವ ಅಕ್ಷಾಂಶಗಳೆಂದು ಕೂಡ ಕರೀತಾರೆ. ಇದು ಕೇಳಿದ್ದಾರೆ ನೋಡಿ ಹಿಂದೆ ಎಕ್ಸಾಮಲ್ಲಿ. ಅಶ್ವ ಅಕ್ಷಾಂಶಗಳೆಂದು ಯಾವುದಕ್ಕೆ ಕರೀತಾರೆ ಅಂತ. ಈ ಉಪ ಉಷ್ಣವಲಯವನ್ನು ಅಶ್ವ ಅಕ್ಷಾಂಶ ಅಂತ ಕರೀತಾರೆ. ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ. ಇದು 30 ಡಿಗ್ರಿ ದಕ್ಷಿಣದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತೆ. ಓಕೆ, ನೆಕ್ಸ್ಟು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಇವು 60 ಡಿಗ್ರಿಯಿಂದ 65 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ. ಭೂಗೋಳದ ಮೇಲೆ 2 ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳಿದ್ದಾವೆ. ಅವುಗಳೆಂದರೆ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ 60 ಡಿಗ್ರಿ ಉತ್ತರದಿಂದ 65 ಡಿಗ್ರಿ ಉತ್ತರದವರೆಗೆ ಕಂಡುಬರುತ್ತೆ. ಹಾಗೆ ಇನ್ನೊಂದು ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಇದು 60 ಡಿಗ್ರಿ ದಕ್ಷಿಣದಿಂದ 65 ಡಿಗ್ರಿ ದಕ್ಷಿಣದವರೆಗೆ ಕಂಡುಬರುತ್ತೆ. ಇಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಪ್ರಬಲವಾದ ಮಾರುತಗಳು ಕಂಡುಬರ್ತವೆ. ಇದು ಕೂಡ ಕೇಳಿದ್ದಾರೆ ನೋಡಿ. ಚಳಿಗಾಲದಲ್ಲಿ ಪ್ರಬಲವಾದ ಮಾರುತಗಳು ಯಾವೊಂದು ಪಟ್ಟಿಯಲ್ಲಿ ಕಂಡುಬರುತ್ತೆ ಅಂತ. ಇದು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಈ ದಕ್ಷಿಣದಲ್ಲಿ ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅದಲ್ಲ, ಅಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟು ಧ್ರುವೀಯ ಅಧಿಕ ಒತ್ತಡ ಪಟ್ಟಿಗಳು.
ಈ ಈ ವಲಯಗಳು ಎರಡು ಗೋಳಾರ್ಧದಲ್ಲಿ 80 ಡಿಗ್ರಿಯಿಂದ 90 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರ್ತವೆ. ಇವು ಅತ್ಯಂತ ಶೀತವಾಗಿದ್ದು ಇದರಿಂದ ವರ್ಷವೆಲ್ಲ ಹೆಚ್ಚು ಒತ್ತಡದಿಂದ ಇಲ್ಲಿ ಕೂಡಿರುತ್ತೆ. ಅತ್ಯಂತ ಶೀತವಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಒತ್ತಡ ಜಾಸ್ತಿ ಕಂಡುಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಪಂಚದ ಒತ್ತಡ ಪಟ್ಟಿಗಳು ಇವೆಲ್ಲ ಇಲ್ಲಿದ್ದಾವೆ. ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಇದು ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ, ಇದು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇದು ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಸೇಮ್ ಇದೇ ಥರ ಈ ಮೇಲ್ಗಡೆ ಏನದಲ್ಲ ಸೇಮ್ ಅದೇ ಥರ ಇಲ್ಲೂ ಇರುತ್ತೆ. ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇದು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೂ ಒಂದು ಕೊಟ್ಟಿದ್ದಾರೆ, ಸಮಭಾರ ರೇಖೆಗಳು, ಐಸೋಬಾರ್ಸ್ ಅಂತ ಕರೀತಾರೆ. ಇವುಗಳನ್ನು ನಕ್ಷೆಯ ಮೇಲೆ ಒತ್ತಡದ ಹಂಚಿಕೆಯನ್ನು ತೋರಿಸಲು ಬಳಸ್ತಾರೆ. ನೋಡಿ, ಇವೆಲ್ಲ ಹಿಂದೆ ಕೇಳಿದ್ದಾರೆ ಎಕ್ಸಾಮ್ಗಳಿಗೆ. ಈ ಹಿಂದೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆನೂ ಒಂದು ಬಂತು ಇದೇ ಥರನೇ, ಏನು ಐಸೋಥರ್ಮ್ ಅಂತ. ಅದು ಐಸೋಥರ್ಮ್ ಅಂದರೆ ಎರಡು ಉಷ್ಣವಾದ ಪ್ರದೇಶಗಳನ್ನು ಜೋಡಿಸೋದಕ್ಕೋಸ್ಕರ ಐಸೋಥರ್ಮನ್ನು ಬಳಸ್ತಾರೆ. ಇದು ಐಸೋಬಾರ್ಸ್ ಅಂತಂದರೆ ನಕ್ಷೆಯ ಮೇಲೆ ಒತ್ತಡದ ಹಂಚಿಕೆಯನ್ನು ತೋರಿಸೋ ಸಲುವಾಗಿ ಇದನ್ನು ಬಳಸ್ತಾರೆ. ಐಸೋಥರ್ಮ್ ಅಂದ್ರೇನು, ಐಸೋಬಾರ್ ಅಂದ್ರೇನು ಅನ್ನೋದು ನೆನಪಲ್ಲಿರಲಿ. ಐಸೋಬಾರ್ಸ್ ಅಂದರೆ ಒತ್ತಡದ ಹಂಚಿಕೆಯನ್ನು ತೋರಿಸೋ ಸಲುವಾಗಿ ಐಸೋಬಾರ್ಸನ್ನು ಬಳಸಿದರೆ, ಐಸೋಥರ್ಮ್ ಅಂದರೆ ಒಂದೇ ಪ್ರಮಾಣದ ಉಷ್ಣವನ್ನು ದಾಖಲಿಸುವ ಪ್ರದೇಶಕ್ಕೆ ಇದು ಎಳಿತಾರೆ. ಈ ರೀತಿಯಾಗಿ ಐಸೋಥರ್ಮನ್ನು ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳೇ ಸಮಭಾರ ರೇಖೆಗಳು ಆಗಿರ್ತವೆ. ಓಕೆ, ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳೇ ಸಮಭಾರ ರೇಖೆಗಳಾದರೆ, ಒಂದೇ ಪ್ರಮಾಣದ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳೇ ಸಮೋಷ್ಣ ರೇಖೆಗಳಾಗಿರ್ತವೆ ನೋಡಿ. ಓಕೆ, ಈಗ ನೆನಪಾಯಿತು. ಸಮೋಷ್ಣ ರೇಖೆಗಳು ಅಂದರೆ ಐಸೋಥರ್ಮ್ಗೆ ಸಮೋಷ್ಣ ರೇಖೆ ಅಂತ ಕರೀತಾರೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಕನ್ನಡದಲ್ಲಿ ಬಿಟ್ಟು ಡೈರೆಕ್ಟಾಗಿ ಇಂಗ್ಲೀಷಲ್ಲೇ ಕನ್ನಡ ಕ್ವಶನ್ಸಲ್ಲಿ ಇಂಗ್ಲೀಷ್ ವರ್ಡ್ಸ್ ಹಾಕ್ಬಿಡ್ತಾರೆ, ಆಗ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಂಗ್ಲೀಷಲ್ಲೇ ನೆನಪಲ್ಲಿ ಇಟ್ಕೊಂಡಿದ್ದೆ. ಐಸೋಥರ್ಮ್, ಐಸೋಬಾರ್ಸ್. ಓಕೆ, ನೆಕ್ಸ್ಟು ಮಾರುತಗಳು. ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆನ್ನುವರು. ಮಾರುತಗಳು ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡದ ಹಂಚಿಕೆಯಲ್ಲಿ ಆಗುವ ವ್ಯತ್ಯಾಸಗಳಿಂದ ಉಂಟಾಗ್ತವೆ. ಭೂಮಿಯ ದೈನಂದಿನ ಚಲನೆ ಆಗಿರ್ಬೋದು ಅಥವಾ ಒತ್ತಡದ ಹಂಚಿಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ ಈ ಮಾರುತಗಳು ಉಂಟಾಗ್ತವೆ. ವಾಯುವು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ತಿಳಿಯಲು ಪವನ ದಿಕ್ಸೂಚಿ ಎಂಬ ಉಪಕರಣವನ್ನು ಬಳಸ್ತಾರೆ. ಪವನ ದಿಕ್ಸೂಚಿಗೆ ವಿಂಡ್ ವೇನ್ ಅಂತ ಕರೀತಾರೆ. ಇದೇ ರೀತಿ ವಾಯುವಿನ ವೇಗವನ್ನು ಅಳೆಯಲು ಪವನ ವೇಗ ಮಾಪಕ ಅನಿಮೋಮೀಟರ್ ಎಂಬ ಉಪಕರಣವನ್ನು ಬಳಸ್ತಾರೆ. ಇದು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಅನಿಮೋಮೀಟರ್ ಯಾವುದಕ್ಕೆ ಬಳಸ್ತಾರೆ ಅಂತ. ಇದು ವಾಯುವಿನ ವೇಗವನ್ನು ಅಳೆಯೋದಕ್ಕೆ ಅನಿಮೋಮೀಟರನ್ನು ಬಳಸ್ತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಪವನ ದಿಕ್ಸೂಚಿ, ಇದು ಪವನ ವೇಗ ಮಾಪಕ, ಇದು ವಿಂಡ್ ವೇನ್, ಇದು ಅನಿಮೋಮೀಟರ್. ಓಕೆ, ಮಾರುತಗಳ ವಿಧಗಳು. ಮಾರುತಗಳನ್ನು 4 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತೇಳಿ 4 ರೀತಿಯ ಮಾರುತಗಳನ್ನು ಇಲ್ಲಿ ವಿಂಗಡಣೆ ಮಾಡಲಾಗಿದೆ. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ನಿರಂತರ ಮಾರುತಗಳಂತ ಬರುತ್ತವೆ. ಇದು ಪ್ಲಾನೆಟರಿ ವಿಂಡ್ಸ್ ಅಂತಲೂ ಕೂಡ ಕರೀತಾರೆ. ಇವುಗಳನ್ನು ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತಗಳೆಂದು ಕೂಡ ಕರೀತಾರೆ. ಇವುಗಳು ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕ ಒಂದೇ ದಿಕ್ಕಿನಿಂದ ಬೀಸ್ತವೆ. ನೋಡಿ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಈ ಒಂದು ಲೈನು, ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕವಾಗಿ ಒಂದೇ ದಿಕ್ಕಿನಿಂದ ಈ ಮಾರುತಗಳು ಬೀಸ್ತವೆ. ಈ ಮಾರುತಗಳು ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ನಿತ್ಯ ಮಾರುತಗಳಲ್ಲಿ 3 ವಿಧಗಳಿದ್ದಾವೆ. ಅವುಗಳೆಂದರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಹಾಗೂ ಧ್ರುವೀಯ ಮಾರುತಗಳು ಅಂತೇಳಿ ಈ ರೀತಿಯಾಗಿ ಈ ನಿರಂತರ ಮಾರುತಗಳಲ್ಲಿ 3 ವಿಧಗಳಾಗಿ ಮಾಡಲಾಗಿದೆ. ವಾಣಿಜ್ಯ ಮಾರುತಗಳು,
ಅಥವಾ ಟ್ರೇಡ್ ವಿಂಡ್ಸ್ ಅಂತಲೂ ಕೂಡ ಕರೀತಾರೆ. ಇವುಗಳು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸ್ತವೆ. ನೋಡಿ, ಉಪ ಉಷ್ಣವಲಯದಲ್ಲಿ ಯಾವ ರೀತಿಯಾಗಿರುತ್ತೆ, ವಾಯುವಿನ ಒತ್ತಡ ಅಧಿಕವಾಗಿರುತ್ತೋ ಕಡಿಮೆಯಾಗಿರುತ್ತೋ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ಬೇಡಿ. ಯಾಕಂದರೆ ಅಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಈ ಉಪ ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ ಈ ರೀತಿಯಾಗಿ ಕೊಡ್ಬೋದು ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಇವುಗಳನ್ನು ನೀಟಾಗಿ ನೋಡ್ಕೊಂಡ್ಬಿಡಿ. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಈ ಕಡಿಮೆ ಒತ್ತಡ ಪ್ರದೇಶದವರೆಗೆ ಬೀಸ್ತವೆ. ಉತ್ತರ ಗೋಳಾರ್ಧದಲ್ಲಿ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವಿನ ದಿಕ್ಕಿನ ಕಡೆಗೆ ಬೀಸ್ತವೆ. ಈ ಒಂದು ವರ್ಡ್ ತುಂಬಾನೇ ಇಂಪಾರ್ಟೆಂಟು, ಈ ಒಂದು ಲೈನ್ಸು ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಉತ್ತರ ಗೋಳಾರ್ಧದಲ್ಲಿ ಈ ಮಾರುತಗಳು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಶಾನ್ಯ ಈ ಕಡೆ ಇರುತ್ತೆ, ಈಶಾನ್ಯ ಇಲ್ಲಿ ವಾಯುವ್ಯ, ಇಲ್ಲಿ ಪೂರ್ವ, ಇಲ್ಲಿ ಪಶ್ಚಿಮ, ಇಲ್ಲಿ ಉತ್ತರ ಇದೆ, ಇಲ್ಲಿ ದಕ್ಷಿಣ ಇದೆ, ಇಲ್ಲಿ ಆಗ್ನೇಯ ಇದೆ, ಇಲ್ಲಿ ನೈಋತ್ಯ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಾಣದ ಗುರುತು ಈ ರೀತಿಯಾಗಿದೆಯಲ್ಲ, ಈ ರೀತಿಯಾಗಿ ಇದೇನು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ ಉತ್ತರ ಗೋಳಾರ್ಧದಲ್ಲಿ. ಇಲ್ಲಿಂದ ಉತ್ತರ ಗೋಳಾರ್ಧ, ಈ ಕಡೆ ದಕ್ಷಿಣ ಗೋಳಾರ್ಧ. ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಾಣದ ಗುರುತು ಈ ರೀತಿಯಾಗಿದೆ, ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸ್ತವೆ. ಇವುಗಳನ್ನು ಕ್ರಮವಾಗಿ ಈಶಾನ್ಯ ವಾಣಿಜ್ಯ ಮಾರುತಗಳು ಹಾಗೂ ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ವಾಣಿಜ್ಯ ಮಾರುತಗಳಲ್ಲಿ ನೋಡಿ, ನೀಟಾಗಿ ನೋಡ್ಕೊಂಡ್ಬಿಡಿ. ಯಾಕಂದರೆ ಇದೇ ರೀತಿಯಾಗಿ ಹಿಂದೆ ಎಕ್ಸಾಮ್ಗಳಲ್ಲಿ ಕೊಟ್ಟಿದ್ದಾರೆ, ತುಂಬಾ ಕನ್ಫ್ಯೂಷನ್ಸ್ ಇರ್ತವೆ ಸ್ಟೇಟ್ಮೆಂಟ್ಗಳಲ್ಲಿ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡ್ಬಿಡಿ. ಪ್ರತಿ ವಾಣಿಜ್ಯ ಮಾರುತಗಳು ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತಲೂ ಕೂಡ ಕರೀತಾರೆ. ಇವುಗಳನ್ನು ಪಶ್ಚಿಮದ ಮಾರುತಗಳೆಂದು ಕೂಡ ಕರೀತಾರೆ. ಪಶ್ಚಿಮದ ಮಾರುತಗಳಂತ ಯಾವ ಮಾರುತಗಳಿಗೆ ಕರೀತಾರೆ? ಪ್ರತಿ ವಾಣಿಜ್ಯ ಮಾರುತಗಳಿಗೆ ಕರೀತಾರೆ. ಇವಕ್ಕೆ ಆ್ಯಂಟಿ ಟ್ರೇಡ್ ವಿಂಡ್ಸ್ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷಲ್ಲಿ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತವೆ. ನೋಡಿ, ಇಲ್ಲಿ ಉಪಧ್ರುವ ಇದೆಯಲ್ಲ, ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸ್ತವೆ. ಇದು ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ ಇಲ್ಲಿ ಬರುತ್ತೆ. ಇದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ಇಲ್ಲಿಂದ ಈ ಕಡೆ ಬೀಸುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ರೆಡಿ ಬಾಣದ ಗುರುತು ಕೊಟ್ಟಿದ್ದಾರೆ. ಇವುಗಳ ದಿಕ್ಕು ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗಿದ್ದು, ದಕ್ಷಿಣ ಗೋಳಾರ್ಧದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಇರುತ್ತೆ. ಉತ್ತರದಲ್ಲಿ ಏನಾಗಿರುತ್ತೆ? ಉತ್ತರದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗಿರುತ್ತೆ. ಬಟ್ ಅಲ್ಲಿ ವಾಣಿಜ್ಯ ಮಾರುತಗಳಲ್ಲಿ ಏನಿತ್ತು? ಉತ್ತರದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಇತ್ತು. ಬಟ್ ಇಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬರುತ್ತೆ ಉತ್ತರ ಗೋಳಾರ್ಧದಲ್ಲಿ. ಹಾಗೆ ದಕ್ಷಿಣ ಗೋಳಾರ್ಧದಲ್ಲಿ ಅಂತ ಬಂದಾಗ ವಾಯುವ್ಯದಿಂದ ಆಗ್ನೇಯ ಕಡೆಗೆ ಇರುತ್ತೆ. ಅಲ್ಲೇನಿತ್ತು? ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ನೈಋತ್ಯದ ಕಡೆಗೆ ಇತ್ತು ಈ ರೀತಿಯಾಗಿ. ಬಟ್ ಇವಾಗ ಈ ಪ್ರತಿ ವಾಣಿಜ್ಯ ಮಾರುತದಲ್ಲಿ ವಾಯುವ್ಯದಿಂದ ಆಗ್ನೇಯ ಕಡೆಗೆ ಬೀಸುತ್ತೆ. ಈ ಕಂಪ್ಯಾರಿಸನ್ ನಿಮಗೆ ನೆನಪಲ್ಲಿರಲಿ. ಇದು ಒಂದು ನೆನಪಲ್ಲಿದ್ದರೆ ನಿಮಗೆ ಆ ಕ್ವಶನ್ ಈಸಿ ಆಗುತ್ತೆ. ಈ ಮಾರುತಗಳು ದಕ್ಷಿಣ ಗೋಳಾರ್ಧ ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸುತ್ತವೆ. ಅವುಗಳನ್ನು 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 40ರ ಅಬ್ಬರಗಾಳಿ, 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 50ರ ಉಗ್ರಗಾಳಿ, 60 ಡಿಗ್ರಿ ದಕ್ಷಿಣಾಕ್ಷಾಂಶಗಳಲ್ಲಿ 60ರ ಅರಚುವ ಗಾಳಿಗಳೆಂದು ಕರೀತಾರೆ. ನೋಡಿ, ದಕ್ಷಿಣಾಕ್ಷಾಂಶಗಳಲ್ಲೇ ಕರೀತಾರೆ ಇವಕ್ಕೆಲ್ಲ. 40 ಡಿಗ್ರಿ ದಕ್ಷಿಣಾಕ್ಷಾಂಶದಲ್ಲಿ 40ರ ಅಬ್ಬರಗಾಳಿ ಅಂತಾರೆ, 50 ಡಿಗ್ರಿ ಅಕ್ಷಾಂಶಕ್ಕೆ 50ರ ಉಗ್ರಗಾಳಿ ಅಂತಾರೆ, 60 ಡಿಗ್ರಿ ಅಕ್ಷಾಂಶಕ್ಕೆ 60ರ ಅರಚುವ ಗಾಳಿಗಳೆಂದು ಈ ವಾಣಿಜ್ಯ ಮಾರುತಗಳಿಗೆ ಕರೀತಾರೆ. ಓಕೆ, ಪ್ರತಿ ವಾಣಿಜ್ಯ ಮಾರುತಗಳಿಗೆ ದಕ್ಷಿಣ ಅಕ್ಷಾಂಶಗಳಲ್ಲಿ ಮಾತ್ರ. ನೆಕ್ಸ್ಟು ಧ್ರುವೀಯ ಮಾರುತಗಳು ಬರ್ತವೆ, ಪೋಲಾರ್ ವಿಂಡ್ಸ್ ಅಂತ. ಇವುಗಳನ್ನು ಪೂರ್ವದ ಮಾರುತಗಳೆಂದು ಕರೀತಾರೆ. ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ವಲಯದ ಕಡೆಗೆ ಬೀಸ್ತವೆ. ಇವುಗಳು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ
ಆಗ್ನೇಯ ದಿಕ್ಕಿನಿಂದ ವಾಯುವ್ಯದ ಕಡೆಗೆ ಬೀಸ್ತವೆ. ಸೇಮ್ ಅಲ್ಲಿ ವಾಣಿಜ್ಯ ಮಾರುತಗಳು ಯಾವ ರೀತಿಯಾಗಿ ಬೀಸಿದ್ವಲ್ಲ ಅದೇ ರೀತಿಯಾಗಿ ಈ ಧ್ರುವೀಯ ಮಾರುತಗಳು ಕೂಡ ಅದೇ ರೀತಿಯಾಗಿ ಬೀಸ್ತವೆ. ವಾಣಿಜ್ಯ ಮಾರುತದಲ್ಲಿ ಏನು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತಾ ಇದ್ದವು. ಅದೇ ಇದು ಉತ್ತರ, ಇದು ದಕ್ಷಿಣ. ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸ್ತಾ ಇತ್ತು. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಈ ಮಾರುತಗಳು ಬೀಸ್ತವೆ. ಇವುಗಳು ಶೀತವಾದ ಶುಷ್ಕ ಮಾರುತಗಳಾಗಿದ್ದು ಧ್ರುವೀಯ ವಲಯದ ಹಿಮಚ್ಛಾದಿತ ಭಾಗಗಳಿಂದ ಈ ಮಾರುತಗಳು ಬೀಸ್ತವೆ. ಓಕೆ, ನೆಕ್ಸ್ಟು ಋತುಮಾನ ಮಾರುತಗಳು ಬರ್ತವೆ. ಸೀಸನಲ್ ವಿಂಡ್ಸ್ ಅಂತ ಕರೀತಾರೆ. ಇವುಗಳನ್ನು ನಿಯತಕಾಲಿಕ ಮಾರುತಗಳು, ಕ್ಲುಪ್ತ ಮಾರುತಗಳು ಎಂದು ಕೂಡ ಕರೀತಾರೆ. ಇವುಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಿಂದ ಬೀಸ್ತವೆ. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆಯಾಗಿದೆ. ಭಾರತದಲ್ಲಿ ಬೇಸಿಗೆಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಬೀಸ್ತವೆ. ನೋಡಿ, ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಇವುಗಳು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ವರೆಗೆ ಬೀಸ್ತವೆ. ಇದು ಕೂಡ ಕೇಳಿದರೆ ನೋಡಿ, ಮಳೆಗಾಲ ಎಲ್ಲಿಂದ ಎಲ್ಲಿ ಗಂಟ ಇರುತ್ತೆ ಅಂತ. ಜೂನ್ನಿಂದ ಸೆಪ್ಟೆಂಬರ್ ತನಕ ಈ ನೈಋತ್ಯ ಮಾನ್ಸೂನ್ ಮಾರುತ ಇರುತ್ತೆ. ನಂತರ ಈಶಾನ್ಯದ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಮಧ್ಯದವರೆಗೆ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ದಿಕ್ಕಿನ ಕಡೆಗೆ ಬೀಸ್ತವೆ. ಓಕೆ, ನೆಕ್ಸ್ಟು ಸ್ಥಳೀಯ ಮಾರುತಗಳು ಬರ್ತವೆ. ಸ್ಥಳೀಯ ಮಾರುತಗಳು ಅಥವಾ ಲೋಕಲ್ ವಿಂಡ್ಸ್. ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಉಂಟಾಗ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರೆ ಎತ್ತರದ ಸ್ಥಳಗಳನ್ನು ಹಾದು ಹೋಗೋದ್ರಿಂದ ಬದಲಾವಣೆಗೊಂಡು ವಾಯುಪ್ರವಾಹಗಳು ಉಂಟಾಗ್ತವೆ. ಪ್ರಮುಖ ಸ್ಥಳೀಯ ಮಾರುತಗಳೆಂದರೆ ಭೂಗಾಳಿ, ಸಮುದ್ರಗಾಳಿ, ಪರ್ವತಗಾಳಿ, ಕಣಿವೆಗಾಳಿ ಮುಂತಾದವುಗಳು ಆಗಿದ್ದಾವೆ. ಸ್ಥಳೀಯ ಮಾರುತಗಳನ್ನು ಭಾರತದಲ್ಲಿ ಲೂ ಅಂತ ಕರೀತಾರೆ. ಯುರೇಷ್ಯಾದಲ್ಲಿ ಚಿನೂಕ್ ಅಂತಾರೆ ಅಥವಾ ಹಿಮಭಕ್ಷಕ ಅಂತ ಕರೀತಾರೆ. ಆಲ್ಪ್ಸ್ ಪರ್ವತಗಳಲ್ಲಿ ಪೊನ್ ಅಂತ ಕರೀತಾರೆ. ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅಂತ ಕರೀತಾರೆ. ಸಹರಾ ಮರುಭೂಮಿನಲ್ಲಿ ಸಿರಾಕೊ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ಫೀಲ್ಡರ್ ಅಂತ ಕರೀತಾರೆ. ಆಮೇಲೆ ಅಂಟಾರ್ಕ್ಟಿಕಾದಲ್ಲಿ ಬ್ಲಿಜರ್ಡ್ ಅಂತ ಕರೀತಾರೆ. ಈ ರೀತಿಯಾಗಿ ವಿಧ ವಿಧವಾದ ಹೆಸರುಗಳಿಂದ ಈ ಮಾರುತಗಳಿಗೆ ಕರೀತಾರೆ. ನೋಡಿ, ಇವೆಲ್ಲ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಥರನೇ ತುಂಬ ಸರಿ ಕೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ. ಭಾರತದಲ್ಲಿ ಇದಕ್ಕೆ ಲೂ ಅಂತ ಕರೀತಾರೆ. ಯುಎಸ್ಎದಲ್ಲಿ ಚಿನೂಕ್ ಅಂತಾರೆ. ಚಿನೂಕ್ ಅಥವಾ ಹಿಮಭಕ್ಷಕ ಎರಡು ಒಂದೇ. ಆಲ್ಪ್ಸ್ ಪರ್ವತಗಳಲ್ಲಿ ಪೊನ್ ಅಂತ ಕರೀತಾರೆ. ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಸಹರಾ ಮರುಭೂಮಿನಲ್ಲಿ ಸಿರಾಕೊ ಅಂತಾರೆ. ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ಫೀಲ್ಡರ್ ಅಂತಾರೆ. ಅಂಟಾರ್ಕ್ಟಿಕಾದಲ್ಲಿ ಬ್ಲಿಜರ್ಡ್ ಅಂತ ಕರೀತಾರೆ. ಇವು ನೆನಪಲ್ಲಿಟ್ಕೊಳ್ರಿ. ಓಕೆ, ನೆಕ್ಸ್ಟು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಸೈಕ್ಲೋನ್ಸ್ ಆ್ಯಂಡ್ ಆಂಟಿಸೈಕ್ಲೋನ್ಸ್ ಅಂತಾರೆ. ಇವುಗಳು ಅನಿಶ್ಚಿತವಾಗಿ ಬೀಸ್ತವೆ. ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿನ ಅತಿ ಹೆಚ್ಚು ವ್ಯತ್ಯಾಸದ ಕಾರಣದಿಂದ ಇವು ಬೀಸುತ್ತವೆ. ಇವುಗಳು ಬೀಸುವ ಅವಧಿ ಅಲ್ಪಕಾಲಿಕವಾದರೂ ಕೆಲವೊಮ್ಮೆ ಇವು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಕೂಡ ಆಗಿರ್ತವೆ. ಅಲ್ಪಕಾಲಿಕವಾಗಿ ಬೀಸ್ತವೆ, ಆದರೂ ಕೂಡ ಕೆಲವೊಮ್ಮೆ ಇವೇನು ಅತ್ಯಂತ ಹಾನಿಕಾರಕವಾಗಿರ್ತವೆ, ವಿನಾಶಕಾರಿ ಕೂಡ ಆಗಿರ್ತವೆ. ಆವರ್ತ ಮಾರುತಗಳು. ಇಲ್ಲಿಂದ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾಕಂದರೆ ತುಂಬ ಲೆಂದಿ ಆಗ್ತಾ ಇದೆ ಕ್ಲಾಸು, ಇನ್ನೂ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ 6ರಿಂದ ವೀಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ, ಆ ವಿಡಿಯೋಗಳನ್ನು ನೋಡಿ. ಈ ನೆಕ್ಸ್ಟು ಇವತ್ತು ಇಲ್ಲ ನಾಳೆ ಇಲ್ಲಿ ಗಂಟ TETಗೆ ಏನೆಲ್ಲ ಕೇಳಿದಾರಲ್ಲ ಈ ಬೋಧನಾಶಾಸ್ತ್ರ ಸಂಬಂಧಪಟ್ಟಂಗೆ ಆ ಎಲ್ಲ ಕ್ವಶನ್ಸ್ನು ಒಂದು PDF ಮಾಡಿದ್ದೀನಿ. ಆ ಒಂದು ಕ್ಲಾಸ್ನು ಮಾಡ್ತೀನಿ, ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಇವತ್ತು ಸಾಯಂಕಾಲ ಕ್ಲಾಸ್ನ ಅಪ್ಲೋಡ್ ಮಾಡಬಹುದು, ಇಲ್ಲಾಂದರೆ ನಾಳೆನಾದರೂ ಆ ಕ್ಲಾಸ್ನ ಮಾಡೇ ಮಾಡ್ತೀನಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.